ಕಡೆ ಬಂದು 3 ಡೋರ್ ವಾರ್ಡ್ರೋಬ್ ಮಾಡಿದ್ದೀವಿ. 10 ಫೀಟ್ ಬರುತ್ತೆ ಇದು. 10 ಅಡಿ. ಹೌದು. ಸೊ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇದೆ ಸರ್, ಒಳಗಡೆ ಕೊಟ್ಟಿದ್ದೀವಿ. ಸೊ ಈ ಕಡೆ ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ, ಕೆಳಗಡೆ 2 ಡ್ರಾ ಕೊಟ್ಟಿದ್ದೀವಿ. ಮತ್ತು ಬ್ಯಾಕ್ ಸೈಡಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಸ್ಟೋರೇಜ್ ಇದೆ. ಪುಷ್ ಓಪನ್ ಸರ್. ಫಸ್ಟ್ ಲೈಕ್ ಇದರ ಕಲರ್ ಕಾಂಬಿನೇಷನ್ ಹೇಳಿ ನಮಗೆ, ಯಾವ ಕಲರ್ ಇದೆ ಇದು? ಸರ್ ಇದು ಬಂದು ರಾಫ್ಟರ್ ಡಿಸೈನ್ ಅಷ್ಟೇ. ಇದು ರಾಫ್ಟರ್ ಡಿಸೈನ್ ವಿತ್ ಮಾರ್ಬಲ್. ಆಕ್ಚುಲಿ ನೀವು ನೋಡಿದ್ರೆ ದೂರದಿಂದ ನೋಡಿದ್ರೆ ರಾಫ್ಟರ್ ತರ ಕಾಣಿಸುತ್ತೆ, ಬಟ್ ರಾಫ್ಟರ್ ಅಲ್ಲ. ಇದು ಆಕ್ಚುಲಿ ಗ್ಲಾಸಿ ಲ್ಯಾಮಿನೇಟ್ ಇದು. ಸೊ ಅದ್ರ ಮೇಲೆ ಪ್ರಿಂಟ್ ಆಗಿರೋದು ಆ ಥರ. ಇದು ಬಂದು ಕ್ಯಾಪೆಚಿನೋ ಕಲರು. ಮತ್ತೆ ಮಾರ್ಬಲ್ ಡಿಸೈನ್ ಕೊಟ್ಟಿದ್ದೀವಿ. ಮೇಲ್ಗಡೆ ಮತ್ತೆ ಡಾರ್ಕ್ ಕಲರ್ ಶೇಡ್ ಕೊಟ್ಟಿದ್ದೀವಿ ಸರ್. ಇದು ಕ್ಯಾಪೆಚಿನೋನೇ ಅಲ್ವಾ? ಅದು ಕ್ಯಾಪೆಚಿನೋ ಸರ್. ಹೌದು. ಓಕೆ ಓಕೆ. ಸೊ ಗ್ರೀನ್ ಕಲರ್ ಥರ ಇದೆ, ಗ್ರೀನ್ ಶೇಡ್ ಪ್ಯಾಸ್ಟೆಲ್ ಕಲರ್ ಇದೆ. ಅದಾದಮೇಲೆ ಇಲ್ಲಿ ಲೈಟ್ ಶೇಡ್ ಇದೆ. ಈ ಕಡೆ ಬಂದರೆ ಮತ್ತೆ ಫುಲ್ಲು ಗ್ರೀನ್ ಇದೆ. ಗೋಡೆ ಮೇಲೆ ಮತ್ತೆ ಲೈಟ್ ಬ್ಲೂ ಇದೆ. ಓಕೆ. ಸೊ ಮತ್ತೆ ವಾಲ್ಪೇಪರು ಡಿಫ್ರೆಂಟ್ ಆಗಿದೆ. ಓಕೆ. ಇದು ವಾಲ್ಪೇಪರ್ ಅಲ್ವಾ? ಹೌದು ಸರ್. ಅದ್ರ ಜೊತೆಗೆ ಸ್ಟಡಿ ಟೇಬಲ್. ಇದು ಸಿಟ್ಔಟ್ ಕಮ್ ಸ್ಟಡಿ ಟೇಬಲ್ ಸರ್. ಇದು ಕಂಪ್ಲೀಟ್ ಆಗಿ. ಓಕೆ ಓಕೆ. ಆ ಕಾರ್ನರ್ ಸ್ಪೇಸ್ನ ಫುಲ್ ಓಪನ್ ಶೆಲ್ಫ್ಸ್ ಆಗಿ ಮಾಡ್ಕೊಬಿಟ್ಟಿದ್ದಾರೆ ಕ್ಲೈಂಟ್. ಅದಕ್ಕೆ ಕೋಲೈಟ್ ಹಾಕಿದ್ದೀರಲ್ಲ? ಕೋಲೈಟ್ ಹಾಕಿದೆ ಸರ್. ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ. ಸೊ ಮತ್ತೆ ಒಳಗಡೆ ಮತ್ತೆ ಶೆಲ್ಫ್ಸ್ ಮಾತ್ರ ಮಾಡ್ಕೊಂಡಿದ್ದಾರೆ, ಡ್ರಾಯರ್ಸ್ ಏನಿಲ್ಲ. ಇಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿದೆ ಸರ್. ಹೌದು. ಒಳ್ಳೆ ಕೆಲಸ ಸರ್, ಚೆನ್ನಾಗಿ ಕಾಣಿಸುತ್ತೆ ಫ್ಯಾಬ್ರಿಕ್ ಮಾಡಿಸಿದ್ರೆ. ಪಿಸ್ತಾ ಕಲರ್ ಸರ್ ಇದು? ಇದು ಪಿಸ್ತಾ ಕಲರ್ ಸರ್. ಹೌದು. ಓಕೆ. ಸೊ ಹ್ಯಾಂಡಲ್ಸ್ ಬಂದು ಮತ್ತೆ ಬ್ಲ್ಯಾಕ್ ಕಲರ್, ಮೇಲ್ಗಡೆ ಮತ್ತೆ ಲೈಟ್ ಕ್ರೀಮ್ ಕಲರ್ ಸರ್. ಓಕೆ. ಇದು ನಾರ್ಮಲ್ ಸ್ಟ್ಯಾಂಡರ್ಡ್ ಡಿಸೈನ್ ಕೊಟ್ಟಿದ್ದೀವಿ. ಇಲ್ಲಿನ ಹೈಲೈಟೇ ಇಲ್ಲಿಂದು ಇದು. ಹೌದು ಸ್ವಲ್ಪ ಡಿಸೈನ್ ಫಾಲ್ ಸೀಲಿಂಗ್ ಡಿಸೈನ್. ಆಮೇಲೆ ಈ ಕಡೆ ಹೇಳಿ. ಈ ಕಡೆ ಬಂದು ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ. ಸೊ ಇಲ್ಲಿಗೆ ಒಂದು ಸ್ಕೇಲ್ ಲೈಟು, ಇಲ್ಲಿಗೆ ಒಂದು ಅಪ್ಲಿಫ್ಟರ್ ಕೊಟ್ಟಿದ್ದೀವಿ ಸರ್. ಒಳಗಡೆ ಮತ್ತೆ ಒಂದು ಸ್ಪಾಟ್ ಲೈಟ್ ಇದೆ. ಮತ್ತೆ ಮೇಲ್ಗಡೆ ಒಂದು ಅಪ್ಲಿಫ್ಟರು ವಿತೌಟ್ ಲೈಟು. ಈ ಕಡೆ ಒಂದು ಸ್ಟೋರೇಜು. ಇಲ್ಲಿಗೆ ಪ್ಯಾಡ್ ಕೊಟ್ಟಿದ್ದೀವಿ ಏನಾದ್ರು ಸ್ಟಿಕ್ ಮಾಡ್ಕೊಳ್ಳೋಕ್ಕೆ. ಮತ್ತೆ ವಿತೌಟ್ ಡ್ರಾಯರ್ ಕೊಟ್ಟಿದ್ದೀವಿ, ಓಪನ್ ಸ್ಪೇಸು. ಅದ್ರ ಜೊತೆಗೆ ಕಂಟಿನ್ಯೂಷನ್ ಬಂದು ಸಿಟ್ಔಟ್ ಬರುತ್ತೆ ವಿತ್ ಸ್ಟೋರೇಜು. ಇಲ್ಲಿಗೆ ಒಂದು ಟೀಕುಡ್ ಕಲರ್ ಇದು ಮಾಡಿದ್ವಿ ಸರ್. ವಿಂಡೋಸ್ಗೆ ಎಲ್ಲ ವಿಂಡೋಸ್ಗೂ ಕವರ್ ಮಾಡಿದ್ದೀವಿ. ಕಂಪ್ಲೀಟ್ ಎಲ್ಲ ವಿಂಡೋಗೂ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಹೌದು. ಓಕೆ. ಅದ್ರ ಜೊತೆಗೆ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ. ತೊಗೊಂಡಿದ್ದೀರಾ? ಇಲ್ಲಿ 2 ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರೆ ಸರ್ ಆ್ಯಕ್ಚುಲಿ ಕ್ಲೈಂಟು. ಸೊ ಇದು ಡೆಪ್ತ್ ಕಮ್ಮಿ ಇದೆ, ಸ್ಲೈಡಿಂಗ್ ವಾರ್ಡ್ರೋಬು. ಸೊ ಇದು 1.5 ಫೀಟ್ ಇದೆ, ನೋಡೋದೇ ಗೊತ್ತಾಗುತ್ತೆ. ಸೊ ಇಷ್ಟೇನಾ ಇದು? ಹೌದು ಸರ್. ಹಿಂದ್ಗಡೆ ಬೀಮ್ ಎಲ್ಲ ಇತ್ತು, ಅದನ್ನು ಫ್ಲಾಟ್ ಮಾಡ್ಕೊಂಡು ಇಲ್ಲಿ ಒಂದು ವಾರ್ಡ್ರೋಬ್ ಮಾಡಿದ್ವಿ. ಕಾಂಬಿನೇಷನ್ ಹೇಳಿ, ಕಲರ್ ಕಾಂಬಿನೇಷನ್ ಬಂದು ಇದು ರಾಫ್ಟರ್ ಟೈಪ್ ಡಿಸೈನ್ ಸರ್, ಬಟ್ ಗ್ಲಾಸಿ ಲ್ಯಾಮಿನೇಟ್. ಸೊ ಟೀಕುಡ್ ಫಿನಿಶ್ ಇದೆ. ವೈಟ್ ಅಂಡ್ ಬ್ರೌನ್ ಕಾಂಬಿನೇಷನ್. ಮತ್ತೆ ಇದಕ್ಕೆ ಬ್ಲ್ಯಾಕ್ ಕಲರ್ ಹ್ಯಾಂಡಲ್ಸ್ ಚೂಸ್ ಮಾಡಿದ್ದಾರೆ ಕ್ಲೈಂಟ್. ಓಕೆ. ಸೊ 2 ಕಡೆ ಬರೀ ಪ್ಲೈನ್ ಶೆಲ್ಫ್ ಸರ್, ಜಸ್ಟ್ ಲಾಂಗ್ ಐಟಮ್ಸ್ ಹಾಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಜಾಗ ಚಿಕ್ಕದಿರೋದ್ರಿಂದ. ಓಕೆ. ಸೊ ಫ್ಲೂಟೆಡ್ ತರ ಕಾಣಿಸುತ್ತಲ್ವಾ ಸರ್? ಫ್ಲೂಟೆಡ್ ತರ ಕಾಣಿಸುತ್ತೆ, ಬಟ್ ಆಕ್ಚುಲಿ ಗ್ಲಾಸಿ ಲ್ಯಾಮಿನೇಟ್ ಸರ್. ಓಕೆ. ಸೊ ಇದು ಈ ವರ್ಷ ರಿಲೀಸ್ ಆಗಿರೋದು. ಇವಾಗ ರಿಲೀಸ್ ಆಗಿರೋದು. ಹೌದು. ಸೊ ಕೆಳಗಡೆ ಮತ್ತೆ 2 ಡ್ರಾ ಕೊಟ್ಟಿದ್ದೀವಿ ಬಾಟಮ್ ಅಲ್ಲಿ. ಬಾಟಮ್ ಅಲ್ಲಿ ಸರ್. ಹೌದು. ಸೊ ಫುಲ್ ಸ್ಟೋರೇಜ್ ಇದೆ. ಓಕೆ. ಸೊ ಮೇನ್ ವಾರ್ಡ್ರೋಬ್ ಬಂದು ಈ ಕಡೆ ಇದೆ ಸರ್. ಇದು ಮೇನ್ ವಾರ್ಡ್ರೋಬ್? ಇದು ಮೇನ್ ವಾರ್ಡ್ರೋಬ್. ಇದ್ರ ಸೈಜ್ ಏನು ಸರ್ ಇದು? ಇದು ಬಂದು 10 ಫೀಟ್ ಇದೆ ಸರ್ ಅಗಲ. 10 ಫೀಟ್. ಲಾಫ್ಟ್ ಫುಲ್ ವಾಲ್ ಟು ವಾಲ್ ಇದೆ. ಓಕೆ. ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ಸೊ ಡ್ರೆಸ್ಸಿಂಗ್ ಟೇಬಲ್ ಈ ಲಾಸ್ಟಲ್ಲಿ ಇದೆ. ಸೊ ಮೇಲ್ಗಡೆ ಒಂದು ಡೆಕೋರ್ ಲೈಟ್ ಕೊಟ್ಟಿದ್ದೀವಿ. ಓಕೆ. ಸೊ ಕೆಳಗಡೆ ಮತ್ತೆ ಡ್ರಾಸ್ ಕೊಟ್ಟಿದ್ದೀವಿ. ಮತ್ತೆ ಈ ಕಡೆ ಇದು ಹ್ಯಾಂಡಲ್ಸ್ ಯೂನಿಕ್ ಆಗಿದೆ ಸರ್ ಇಲ್ಲಿ. ಸೊ ರೋಸ್ ಗೋಲ್ಡ್ ಫಿನಿಶು ಮತ್ತು ಸ್ಯಾಟಿನ್ ಫಿನಿಶು ಒಂಥರ ಡಿಫ್ರೆಂಟ್ ಆಗಿದೆ. ಹೌದು ಸರ್. ಓಕೆ. ಒಳಗಡೆ ಬಂದು ಮತ್ತೆ ಮೇಲ್ಗಡೆ ಒಂದು ಶೆಲ್ಫ್ ತೊಗೊಂಡಿದ್ದಾರೆ. ಸೊ ಇಲ್ಲಿ ಚಿಕ್ಕ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಪಾರ್ಟಿಷನ್ ಇದು ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಕಡೆ ಒಂದು ಓಪನ್ ಸ್ಪೇಸ್ ಸರ್. ಓಕೆ. ಸೊ 2 ಡ್ರಾ ಮತ್ತೆ ಕೆಳಗಡೆ ಮತ್ತೆ ಶೆಲ್ಫ್ ಸರ್. ಸೊ ಮತ್ತೆ ಇದು ಉಲ್ಟಾ ತಗೊಂಡಿದ್ದೀರಾ? ಕೆಳಗಡೆ ಬ್ಲಾಂಕೆಟ್ಸ್ ಇಟ್ಕೊಳ್ಳೋಕ್ಕೆ ದೊಡ್ಡ ಜಾಗ ಇಟ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಈ ಕಡೆ ಆಸ್ ಇಟ್ ಇದೆ ಸರ್ ಇದು? ಈ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಡ್ರಾಯರ್ ಏನಿಲ್ಲ ಇಲ್ಲಿ. ಸೊ ಚಿಕ್ಕ ಶೆಲ್ಫು, ಸಣ್ಣ ಪುಟ್ಟ ಐಟಮ್ಸ್ ಇರೋಕ್ಕೆ. ಮತ್ತೆ 2 ದೊಡ್ಡ ಶೆಲ್ಫು ಮೇಲೆ ಕೆಳಗಡೆ ಸರ್. ಸೊ ಲಾಂಗ್ ಐಟಮ್ಸ್ ಎಲ್ಲ ಆಪೋಸಿಟ್ ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದಾರೆ, ಚಿಕ್ಕದು ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ಈ ಕಡೆ ಇಟ್ಕೊಳ್ಳೋ ಥರ ಮಾಡಿದ್ದೀರಾ? ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್ ಇದರಲ್ಲಿ? ಸರ್ ಹಾಫ್ಲೇ ಬರುತ್ತೆ ಇದಕ್ಕೆ. ಕಂಪ್ಲೀಟ್ ಹಾಫ್ಲೇ ಸರ್. ಹೌದು. ಸೊ ಮತ್ತೆ ಕಾರ್ನರ್ ಶೆಲ್ಫ್ ಇದು. ಸೊ ಅದಕ್ಕೆ ಒಂದೊಂದು ಸ್ಕೇಲ್ ಲೈಟ್ ಹಾಕ್ಸ್ಕೊಂಡಿದ್ದಾರೆ ಸರ್. ಓಕೆ. ಸೊ ಅವರು ಹಿಂಗೆ ಬೇಕು ಡಿಸೈನ್ ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ವಾಲ್ಪೇಪರ್ ಈ ಕಡೆ ಹಾಕ್ಬಿಟ್ಟು ವಾಲ್ಪೇಪರ್ ಈ ವಾಲಿಗೆ ಮತ್ತೆ ಆಪೋಸಿಟ್ ವಾಲ್ ಸರ್. ಇಲ್ಲೊಂಚೂರು ಜಾಗ ಇದೆ. ಪ್ಯಾಟರ್ನ್ ಸರ್. ನಾವು ಯಾವತ್ತೂ ಸರ್ ಇದು ಬೀಚ್ ವಿತ್ ಕ್ಯಾಪೆಚಿನೋ ಕಂಪ್ಲೀಟ್ ಆಗಿ ಮ್ಯಾಟ್ ಫಿನಿಶ್ ಸರ್. ಹ್ಯಾಂಡಲ್ಸ್ ಅಷ್ಟೇ ಸರ್, ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಹ್ಯಾಂಡಲ್ಸು, ಕಂಪ್ಲೀಟ್ ಆಗಿ ಇರೆಗ್ಯುಲರ್ ಹ್ಯಾಂಡಲ್ಸು ವಿತ್ ಮ್ಯಾಟ್ ನೀವು ಅಬ್ಸರ್ವ್ ಮಾಡಿದ್ರೆ. ಸೊ ಒಳಗಡೆಗೆ ನಾವು ಮತ್ತೆ ಅವ್ರದ್ದು ಬೀರೋ ಐತೆ, ಹಂಗೆ ಬಿಟ್ಬಿಟ್ಟಿದ್ದೀವಿ, ಕನ್ಸೀಲ್ಡ್ ಮಾಡ್ಬಿಟ್ಟಿದ್ದೀವಿ ಅವ್ರಿಗೆ ಬೇಕಿತ್ತು ಅಂತ. ಸೊ ಅದಾದ್ಮೇಲೆ ಈ ಡಿಸೈನ್ ಬಂದು ನಾವು ಡಿಫ್ರೆಂಟ್ ಆಗಿ ಮಾಡಿ ಹಾಫ್ ರೌಂಡ್ ಡಿಸೈನು, ಅದು ಉಲ್ಟಾ ಹಾಫ್ ರೌಂಡ್ಸ್.
ಸೆಂಟ್ರಲ್ ಒಂದು ಸರ್ಕಲ್ ಕೊಟ್ಟಿದ್ದೀವಿ, ಇಲ್ಲಿ ಇದು ಮತ್ತೆ ಅಲ್ಲಿಗೆ ಒಂದು ಕರ್ಟನ್ಸ್. ಕರ್ಟನ್ಸ್. ಇದ್ರ ಒಳಗಡೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ ಸರ್. ಹೌದು. ಓಕೆ, ನೋಡಿ ಬ್ಯಾಂಗಲ್ ಹೋಲ್ಡರು, ಮತ್ತೆ ನಾರ್ಮಲ್ ಅಡ್ಜಸ್ಟಬಲ್ ಶೆಲ್ಫ್ಸ್ ಸರ್. ಓಕೆ ಓಕೆ ಓಕೆ. ಕೆಳಗಡೆ 2 ಡ್ರಾಸ್ ಆಸ್ ಯೂಶುವಲ್ ಕೊಟ್ಟಿದ್ದೀವಿ. ಒಳಗಡೆಗೆ ಮತ್ತೆ ಒಂದು ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಸ್ಲಿಮ್ ಹ್ಯಾಂಡಲ್, ಒಳಗಡೆ ಇಷ್ಟೇ ಹ್ಯಾಂಡಲ್ ಆಕ್ಸೆಸ್ ಮಾಡೋಕ್ಕೆ. ಕೆಳಗಡೆ ಡಿಸೈನ್ಗೆ ಎಕ್ಸ್ಟ್ರಾ ಇದೆ ಸರ್. ಅಲ್ಲಿ ಕಿಟಕಿ ಇದೆ, ಅದಕ್ಕೆ ಕರ್ಟನ್ ಹಾಕೊಟ್ಬಿಟ್ಟು. ನಾರ್ಮಲ್ ಸರ್, ಬೇಸಿಕ್ ಡಿಸೈನು. ಸೊ ಸ್ಪೇಸ್ ಜಾಸ್ತಿ ಸಿಗುತ್ತೆ ಅವ್ರಿಗೆ. ಕಡೆ ವಾಲ್ಪೇಪರು, ಇದು ಕೊರಿಯನ್ ವಾಲ್ಪೇಪರ್ ಸರ್. ಇದು ಕೊರಿಯನ್ ವಾಲ್ಪೇಪರ್ ವಿತ್ ಡಿಸೈನ್ ಎಲ್ಲ ಡಿಸೈನ್. ನೀವು ಟಚ್ ಮಾಡಿದ್ರೆ ಇಲ್ಲಿ ಒಂಥರ ಲೆದರ್ ಫಿನಿಶ್ ತರ ಇರ್ತದೆ ಸರ್. ಇದಲ್ವಾ, ಇದು ಫೀಲ್ ಆಗುತ್ತೆ. ತುಂಬಾ ಲಕ್ಸುರಿಯಸ್ ವಾಲ್ಪೇಪರ್. ಇದು ನಮ್ದು ಡಿಸೈನ್. ಇದು ಹಿಂಗಿದೆ ಡಿಸೈನ್. ಕಲರ್ ಪ್ಯಾಟರ್ನ್. ಕಲರ್ ಬಂದು ಇದು ಕ್ಯಾಪೆಚಿನೋಲಿ ಸ್ವಲ್ಪ ಡಾರ್ಕ್, ಮತ್ತೆ ಪಿಸ್ತಾ ಗ್ರೀನ್, ಸ್ಪಾರ್ಕಲ್ ಸೀರೀಸ್. ಸೊ ನಾರ್ಮಲ್ ಒಳಗಡೆ ಹೌದು ಸರ್. ಡ್ರೆಸ್ಸಿಂಗ್ ಟೇಬಲ್ ಸೈಡ್ ಇದೆ, ಮತ್ತೆ ಶೆಲ್ಫ್ಸ್ ಅಡ್ಜಸ್ಟ್. ಈ ಸ್ಲೈಡಿಂಗ್ ಚಾನಲ್ ಯಾವುದು? ಪೆಗ್ಲರ್ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ. ಸ್ಲಿಮ್ ಟ್ರ್ಯಾಕ್ ಯೂಸ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ಆಗಿ ಎಂಟಿ. ಒಂದೇ ಒಂದು ಶೆಲ್ಫ್ ಇದೆ ಸೆಂಟರ್ಗೆ, ಮತ್ತೆ 2 ಡ್ರಾಸ್ ಇದೆ ಸರ್. ಕಂಪ್ಲೀಟ್ ಆಗಿ ಸಾಫ್ಟ್ ಕ್ಲೋಸರ್ಸ್. ಅದೊಂದು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸೇಮ್ ಆಸ್ ಇಟ್ ಈಸ್. ಮೇಲ್ಗಡೆಗೆ ಸಿಂಗಲ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಪುಶ್ ಟು ಓಪನ್ ಸಿಸ್ಟಮ್. ಈ ಕಡೆ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ ಸರ್, ಡಬಲ್ ಥಿಕ್ನೆಸ್ ಅಲ್ಲಿ ಕೊಟ್ಟಿದ್ದೀವಿ. ಮೇಲ್ಗಡೆ ಒಂದು ಸಿಂಗಲ್ ಡೋರು, ಪುಶ್ ಟು ಓಪನ್. ಕೆಳಗಡೆ ಒಂದು ಪ್ರೊಫೈಲ್ ರನ್ ಮಾಡಿದ್ದೀವಿ.